ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 18ನೇ ಅಧ್ಯಾಯದಲ್ಲಿ ಇವತ್ತು 20ನೇ ಶ್ಲೋಕ. ನ ಪುಮಾನ್ ಮಾಂ ಉಪವ್ರಜ್ಯ ಭೂಯೋ ಯಾಚಿತುಮರ್ಹತಿ. ತಸ್ಮಾದ್ವೃತ್ತಿಕರೀಂ ಭೂಮಿಂ ವಟೋ ಕಾಮಂ ಪ್ರತೀಚ್ಛಮೇ. ವಾಮನರೂಪಿಯಾದಂತಹ ಭಗವಂತ ಬಲಿಚಕ್ರವರ್ತಿ ಹತ್ರ ಹೋಗಿ 3 ಪಾದ, ನನ್ನ ಹೆಜ್ಜೆಯಲ್ಲಿ 3 ಪಾದ ಭೂಮಿಯನ್ನ ಮಾತ್ರ ನಾನು ಕೇಳ್ತೇನೆ, ಅದಕ್ಕಿಂತ ಬೇರೆ ಏನೂ ಕೇಳೋದಿಲ್ಲ, ಅಷ್ಟೇ ಸಾಕು ಅಂತ ಅಂದಾಗ ಬಲಿಚಕ್ರವರ್ತಿ ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ. ನಿನಗೆ ಬುದ್ಧಿ ಇಲ್ಲ, ನೀ ಇನ್ನು ಬಾಲಕ, ನಿನಗೆ ಏನು ಬೇಡಬೇಕು ಅನ್ನೋದೇ ಗೊತ್ತಿಲ್ಲ. ನಿನಗೆ ಎಷ್ಟು ಅವಶ್ಯಕತೆ ಇದೆ ಅಂತನ್ನೋದು ನಿನಗೇ ಗೊತ್ತಿಲ್ಲ. ಹಾಗಾಗಿ ನನ್ನ ಹತ್ರ ಇಷ್ಟೇ ಕೇಳ್ತಾ ಇದ್ದಿ ನೀನು. ನಾನು ಮನಸ್ಸು ಮಾಡಿದರೆ ಇಡೀ ದ್ವೀಪಗಳನ್ನೇ ಕೊಡಬಲ್ಲೆ. ಲೋಕಕ್ಕೆಲ್ಲ ನಾನು ಏಕಮಾತ್ರ ಪ್ರಭು. ನನ್ನನ್ನು ನೀನು ಸ್ತೋತ್ರ ಮಾಡಿ ಸಂತೋಷಗೊಳಿಸಿ ಕೇವಲ 3 ಹೆಜ್ಜೆ ಬೇಡ್ತಾ ಇದ್ದೀಯಲ್ಲ, ಬುದ್ಧಿ ಇಲ್ಲ ನಿನಗೆ ಅಂತ ಇಷ್ಟು ಹಿಂದಿನ ಪಾಠದಲ್ಲಿ ನೋಡಿದ್ದೇವೆ. ಅದನ್ನೇ ಮುಂದುವರಿಸ್ತಾ ಹೇಳ್ತಾನೆ ಬಲಿಚಕ್ರವರ್ತಿ. ನನ್ನ ಹತ್ತಿರ ಬೇಡಿ ಬಂದಂತಹ ವ್ಯಕ್ತಿ ಯಾರೇ ಇರಲಿ, ಅವರು ಮತ್ತೆ ಬೇರೆ ಇನ್ಯಾರನ್ನೂ ಬೇಡಬಾರ್ದು. ಆ ಥರ ಕೇಳು. ನನ್ನ ಹತ್ರ ಯಾರಾದರೂ ಒಬ್ಬರು ಬಂದು ಬೇಡಿದ್ರು ಅಂದ್ರೆ ಮತ್ತಿನ್ನೊಬ್ಬರ ಹತ್ರ ಅವರು ಹೋಗಿ ಬೇಡಬಾರ್ದು. ಅಷ್ಟು ಅವರಿಗೆ ಏನು ಬೇಕಾದ್ದು ಪೂರ್ತಿ ನಾನು ಕೊಟ್ಟು ಬಿಡ್ತೇನೆ ಅಂತ ಅರ್ಥ. ಹಾಗಾಗಿ ಒಟೋ, ಎಲೆ ಒಟುವೆ, ನಿನ್ನ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಭೂಮಿಯನ್ನು ಯಥೇಚ್ಛವಾಗಿ ನನ್ನಿಂದ ಸ್ವೀಕಾರ ಮಾಡು. ಕಾಮಂ ಪ್ರತೀಚ್ಛ, ಬೇಕಾದಷ್ಟು ಕೇಳು. ನಿನ್ನ ಇಡೀ ಜೀವನಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟು ಪೂರ್ತಿ, ಎಷ್ಟು ಬೇಕೋ ಅಷ್ಟು ಕೇಳು ಅಂತ. ವೃತ್ತಿಕರೀಂ ಭೂಮಿಂ ಕಾಮಂ ಪ್ರಯಚ್ಛ ಅಂತ. ವೃತ್ತಿಕರೀಂ ಅಂದ್ರೆ ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ನಿನ್ನ ಜೀವನಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟು ಪೂರ್ತಿ ಕೇಳು.
ಜೀವನಕ್ಕೆ ಅಂದ್ರೆ ಯಾವ ಜೀವ ವೃತ್ತಿ ಕರೀಂ ಅಂತ. ನಿನ್ನ ಜೀವನ ಪೂರ್ತಿ ಸಾಕಾಗಬೇಕದು, ಅಷ್ಟು ಭೂಮಿಯನ್ನು ನೀನು ನನ್ನಿಂದ ಪಡಿಬಹುದು ಅಂತ ಹೇಳ್ತಾ ಇದ್ದಾನೆ. ನ ಪುಮಾನ್ ಮಾಂ ಉಪವ್ರಜ್ಯ ಭೂಯೋ ಯಾಚಿತುಮರ್ಹತಿ ತಸ್ಮಾದ್ ವೃತ್ತಿಕರೀಂ ಭೂಮಿಂ ವಟೋ ಕಾಮಂ ಪ್ರತೀಚ್ಛಮೇ. ಶ್ರೀ ಭಗವಾನುವಾಚ ಯಾವಂತೋ ವಿಷಯಾ ಪ್ರೇಷ್ಠಾಃ ತ್ರಿಲೋಕ್ಯಾಂ ಅಜಿತೇಂದ್ರಿಯಂ ನ ಶಕ್ನುವಂತಿ ತೇ ಸರ್ವೇ ಪ್ರತಿಪೂರಯಿತುಂ ನೃಪ. ಭಗವಂತ ಅದಕ್ಕೆ ಉತ್ತರವಾಗಿ ಹೇಳ್ತಾನೆ, ರಾಜನೇ, ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲವೋ ಅಂಥವನಿಗೆ ಈ ಮೂರು ಲೋಕದಲ್ಲಿ ಬಹಳ ಇಷ್ಟವಾದಂತಹ ವಿಷಯ ಭೋಗ ಪದಾರ್ಥಗಳು ಎಷ್ಟು ಇದೆಯೋ, ಇಡೀ ಮೂರು ಲೋಕದಲ್ಲಿ ಇರುವಂತಹ ಎಲ್ಲ ವಿಷಯ ಭೋಗ ಪದಾರ್ಥಗಳನ್ನು ಕೂಡ ಕೊಟ್ಟರೂ ಇಂದ್ರಿಯಗಳ ತೃಪ್ತಿಗೆ ಅದು ಕಾರಣ ಆಗೋದಿಲ್ಲ. ಸಾಕು ಅಂತ ತೃಪ್ತಿ ಆಯ್ತು ನನಗೆ, ಸಾಕು ಅಂತ ಅನ್ನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲವೋ ಅಂಥವರಿಗೆ ಇಡೀ ಭೂಮಂಡಲದಲ್ಲಿರುವಂತಹ ಎಲ್ಲ ವಿಷಯ ಭೋಗ ಪದಾರ್ಥಗಳನ್ನ ಕೊಟ್ಟರೂ ಪ್ರತಿಪೂರಯಿತು ನ ಶಕ್ನುವಂತಿ, ಅವನಿಗೆ ಸಾಕು ನನಗೆ ತೃಪ್ತಿ ಆಯಿತು ಅಂತ ಅನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಂತೋ ವಿಷಯಾ ಪ್ರೇಷ್ಠಾಃ ತ್ರಿಲೋಕ್ಯಾಂ ಅಜಿತೇಂದ್ರಿಯಂ ನ ಶಕ್ನುವಂತಿ ತೇ ಸರ್ವೇ ಪ್ರತಿಪೂರಯಿತುಂ ನೃಪ. ತ್ರಿಭಿಃ ಕ್ರಮೈರಸಂತುಷ್ಟೋ ದ್ವೀಪೇನಾಪಿ ನ ಪೂರ್ಯತೆ ನವವರ್ಷ ಸಮೇತೇನ ಸಪ್ತದ್ವೀಪಧರೇಚ್ಛಯಾ. ಯಾರಿಗೆ 3 ಹೆಜ್ಜೆ ಭೂಮಿಯಿಂದ ತೃಪ್ತಿ ಆಗೋದಿಲ್ವೋ ಅವನಿಗೆ ಇಡೀ ಈ 9 ಖಂಡಗಳಿಂದ ಸಹಿತವಾದ ದ್ವೀಪಗಳು, ಇಡೀ ಎಲ್ಲಾ ದ್ವೀಪಗಳನ್ನ ಕೊಟ್ಟರೂ ಕೂಡ ನವವರ್ಷ ಸಮೇತೇನ ಸಪ್ತದ್ವೀಪಧರೇಚ್ಛಯ. ನವವರ್ಷ ಸಮೇತೇನ 9 ಖಂಡಗಳು, ಅವುಗಳಿಂದ ಸಹಿತವಾದ ದ್ವೀಪ, ಆ ಇಡೀ ದ್ವೀಪವನ್ನೇ ಕೊಟ್ಟರೂ ಕೂಡ ತೃಪ್ತಿ ಆಗೋದಿಲ್ಲ. ತೃಪ್ತಿ ಆಗಬೇಕು ಅಂತಿದ್ರೆ 3 ಪಾದದಿಂದಲೂ ತೃಪ್ತಿ ಆಗ್ತದೆ. ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲವೋ ಅಂಥವರಿಗೆ ಇಡೀ ಎಲ್ಲಾ ದ್ವೀಪಗಳನ್ನ ಕೊಟ್ಟರೂ ಆಗೋದಿಲ್ಲ. ಯಾಕೆಂದ್ರೆ ಅವನು ಇಡೀ ಸಪ್ತದ್ವೀಪಗಳಿಂದ ಕೂಡಿದ ಇಡೀ ಭೂಮಿಯನ್ನೇ ಬೇಡ್ತಾನ. ಅವನಿಗೆ ಎಷ್ಟು ಕೊಟ್ಟರು ಇನ್ನೂ ಬೇಕು ಅಂತಾನೆ. ಸಪ್ತದ್ವೀಪಗಳಿಂದ ಸಹಿತವಾದ ಇಡೀ ಪೃಥ್ವಿಯನ್ನೇ ಬಯಸ್ತಾನೆ. ಅಂಥವನಿಗೆ ನೀವು ಏನು ಕೊಟ್ಟರು ತೃಪ್ತಿ ಆಗೋದಿಲ್ಲ. 3 ಹೆಜ್ಜೆಯಿಂದ ತೃಪ್ತಿ ಆಗಿಲ್ಲ ಅಂದ್ರೆ ಅಷ್ಟು ಕೊಟ್ಟರು ತೃಪ್ತಿ ಆಗೋದಿಲ್ಲ. ತ್ರಿಭಿಃ ಕ್ರಮೈರಸಂತುಷ್ಟೋ ದ್ವೀಪೇನಾಪಿ ನ ಪೂರ್ಯತೆ ನವವರ್ಷ ಸಮೇತೇನ ಸಪ್ತದ್ವೀಪಧರೇಚ್ಛಯಾ. ಸಪ್ತದ್ವೀಪಾಧಿಪತಯೋ ನೃಪ ವೈನ್ಯಗದಾದಯಃ ಅರ್ಥೈ ಕಾಮೈರ್ಗತಾನಾಂತಂ ತೃಷ್ಣಾಯಾ ಇತಿ ನ ಶ್ರುತಂ. ಅದಕ್ಕೆ ದೃಷ್ಟಾಂತ ಬೇರೆ ಹೇಳ್ತಾನೆ ವಾಮನ. ಇಡೀ 7 ದ್ವೀಪಗಳಿಗೆ ಒಡೆಯರಾಗಿರ್ತಕ್ಕಂತಹ ಪೃಥುರಾಜ, ಗಯ ಮೊದಲಾದಂತಹ ರಾಜರುಗಳೆಲ್ಲ ಹಿಂದೆ ಇದ್ರು. ವೈನ್ಯ ಗದಾದಯ ಅಂತ. ವೈನ್ಯ ಅಂದ್ರೆ ವೇನನ ಮಗ, ಪೃಥು ಚಕ್ರವರ್ತಿ ಅಂತ ಅರ್ಥ. ವೇನನ ಮಗನಾಗಿ ಅವತಾರ ಮಾಡಿರ್ತಕ್ಕಂಥ ಪೃಥು ಚಕ್ರವರ್ತಿ ಇಡೀ ಭೂಮಂಡಲಕ್ಕೆ ಒಡೆಯನಾಗಿದ್ದ. ಹಾಗೆ ಗದಾ ಎಂಬಂತಹ ರಾಜನು ಕೂಡ ಸಪ್ತದ್ವೀಪಗಳಿಗೆ ಒಡೆಯನಾಗಿದ್ದ. ಆ ಎಲ್ಲ ಮಹಾರಾಜರುಗಳು
7 ದ್ವೀಪಗಳಿಗೆ ಒಡೆಯರಾಗಿದ್ರೂ ಕೂಡ ಅವರ ಅಭಿಲಾಷೆಗಳು, ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಅಭಿಲಾಷೆಗಳಿಗೆ ಕೊನೆ ಇರಲಿಲ್ಲ ಅಂತ ನಾನು ಕೇಳಿದ್ದೇನೆ ಅಂತ. ಶ್ರುತಂ, ಅವರ ಬಗ್ಗೆ ನಾನು ಕೇಳಿದ್ದೇನೆ. ಅವರಿಗೆ ಅಭೀಷ್ಟ ಪದಾರ್ಥಗಳ, ವಿಷಯ ಪದಾರ್ಥಗಳ ಅಭಿಲಾಷೆ ಅಂತನ್ನೋದು ಸಾಕು ಅಂತ ಅವರಿಗೂ ಏನು ಅನಿಸಿದ್ದನ್ನು ನಾನು ಕೇಳಿಲ್ಲ. ಅಷ್ಟು ಇಡೀ 7 ದ್ವೀಪಗಳಿಗೆ ಅವರು ಒಡೆಯರಾಗಿದ್ರೂ ಕೂಡ ಅವರಿಗೆ ಅವರ ಆಸೆಗೆ ಸಮಾಪ್ತಿಯನ್ನ, ಅಂತವನ್ನ, ನಾಂತಂ ಅರ್ಥೈಹಿ ಕಾಮೈಹಿ ನಾಂತಂ ತೃಷ್ಣಾಯ, ಆ ಅರ್ಥಕಾಮಗಳ ಅಭಿಲಾಷೆಗಳಿಗೆ ಒಂದು ಕೊನೆ ಅಂತನ್ನೋದು ಅವರಿಗೂ ಕೂಡ ಆಗಿರಲಿಲ್ಲ ಅಂತ ನಾನು ಕೇಳಿದ್ದೇನೆ. ಸಪ್ತದ್ವೀಪಾಧಿಪತಯೋ ನೃಪಾ ವೈನ್ಯಗದಾದಯ ಅರ್ಥೈ ಕಾಮೈರ್ಗತಾನಾಂತಂ ತೃಷ್ಣಾಯ ಇತಿ ನ ಶ್ರುತಂ. ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ. ನಾಸಂತುಷ್ಟಸ್ತ್ರಿಭಿರ್ಲೋಕೈಃ ಅಜಿತಾತ್ಮೋಪಸಾದಿತೈಃ. ಯಾರಿಗೆ ಯದೃಚ್ಛಯ ಉಪಪನ್ನವಾಗಿದೆಯೋ, ಯಾದೃಚ್ಛಿಕವಾಗಿ ಸಿಕ್ಕದ್ದೇನಿದೆ ಅಂದ್ರೆ ಭಗವಂತನ ಇಚ್ಛೆಯಿಂದ ಲಬ್ಧವಾದದ್ದರಲ್ಲಿ ತೃಪ್ತಿಯನ್ನ ಕಾಣತಕ್ಕಂಥವನು ಯಾರಿದ್ದಾನೆ ಅವನು ಸುಖವಾಗಿರ್ತಾನೆ. ಯದೃಚ್ಛಯ ಅಂದ್ರೆ ಭಗವಂತನ ಇಚ್ಛಾ ಅಂತ ಅರ್ಥ. ಯದೃಚ್ಛಾ ಭಗವದಿಚ್ಛಾ ಅಂತ ಹೇಳಿದ್ದಾರೆ. ಯದೃಚ್ಛಾ ಅನ್ನೋ ಶಬ್ದಕ್ಕೆ ಭಗವದಿಚ್ಛಾ, ಭಗವಂತನ ಇಚ್ಛೆಯಿಂದ ಬಂದದ್ದರಲ್ಲಿ ತೃಪ್ತಿ ಕಾಣ್ತಕ್ಕಂಥವನು ಸುಖವಾಗಿರ್ತಾನೆ. ಭಗವಂತನ ಇಚ್ಛೆಯಿಂದ ಬಂದದ್ರಲ್ಲಿ ಯಾರಿಗೆ ತೃಪ್ತಿ ಇಲ್ವೋ, ಯದೃಚ್ಛಯ ನಮಗೆ ಲಬ್ಧವಾದದ್ದೇನಿದೆ, ನಮ್ಮ ಪ್ರಾಪ್ತಿ, ನಮಗಿಷ್ಟೇ ಪ್ರಾಪ್ತಿ ಅಂತ ಇರ್ತದೆ. ನಮ್ಮ ಇಚ್ಛೆಗೆ, ಭಗವಂತನ ಇಚ್ಛೆಗೆ ಪ್ರಾಪ್ತವಾದದ್ದು ಏನಿದೆ, ಭಗವಂತನ ಇಚ್ಛೆಯಿಂದ ನಮಗೆ ಪ್ರಾಪ್ತವಾದದ್ದೇನಿದೆ, ಅದರಲ್ಲಿ ಯಾರಿಗೆ ತೃಪ್ತಿ ಇಲ್ವೋ, ಯಾರಿಗೆ ಮನೋನಿಗ್ರಹ ಅನ್ನೋದಿಲ್ವೋ ಅಂಥವನು 3 ಲೋಕಗಳನ್ನ ವಶ ಮಾಡಿಕೊಂಡ್ರೂ ಕೂಡ ಸುಖವಾಗಿರೋದಿಲ್ಲ. ಯಾರಿಗೆ ಮನೋನಿಗ್ರಹ ಇಲ್ಲವೋ ಅಂಥವ್ರಿಗೆ ಇಡೀ 3 ಲೋಕಗಳನ್ನ ತನ್ನ ವಶದಲ್ಲಿಟ್ಟುಕೊಂಡ್ರೂ ಕೂಡ ಅವನಿಗೆ ತೃಪ್ತಿ ಅಂತ ಅನ್ನೋದಿರೋದಿಲ್ಲ. ಯಾಕೆಂದ್ರೆ ಅವನಿಗೆ ಎಷ್ಟು ಬಂದ್ರೂ ಇನ್ನು ಬೇಕು, ಇನ್ನು ಬೇಕು, ಇನ್ನು ಅನುಭವಿಸ್ಬೇಕು ಅಂತಾನೆ ಅಪೇಕ್ಷೆ ಇರ್ತದೆ. ಮನೋನಿಗ್ರಹ ಇರೋರಿಗೆ ಯದೃಚ್ಛಯ ಲಬ್ಧವಾದದ್ರಲ್ಲಿ ತೃಪ್ತಿ ಇರೋರಿಗೆ ಯಾವಾಗಲೂ ಸಂತೋಷವೇ, ಸುಖವಾಗಿರ್ತಾರವ್ರು. ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ. ನಾಸಂತುಷ್ಟಸ್ತ್ರಿಭಿರ್ಲೋಕೈಃ ಅಜಿತಾತ್ಮೋಪಸಾದಿತೈಃ. ಅದಕ್ಕೇನೆ ಉಪನಿಷತ್ತು ಈಶಾವಾಸ್ಯಮಿದಂ ಸರ್ವಂ ತೇನ ತ್ಯಕ್ತೇನ ಭುಂಜೀಥಾಹ ಅಂತ ಹೇಳಿದ್ದು. ಭಗವಂತ ಕೊಟ್ಟದ್ದರಲ್ಲಿ ಅಲಂಬುದ್ಧಿಯಿಂದ ನಾವು ಅದನ್ನ ಅನುಭವಿಸ್ಬೇಕು, ಸಂತೋಷ ಪಡಬೇಕು. ಅಲಂಬುದ್ಧಿ ಇರಬೇಕು. ಸಾಕು, ಭಗವಂತ ಕೊಟ್ಟಿದ್ದಾನೆ, ಅದನ್ನ ನಾನು ಅನುಭವಿಸ್ತಾ ಇದ್ದೇನೆ, ಇದರಲ್ಲೇ ನನಗೆ ತೃಪ್ತಿ ಇದೆ ಅಂತ ಹಾಗಿರ್ಬೇಕು. ಪುಂಸೋಯಂ ಸಂಸೃತೇರ್ಹೇತು ಅಸಂತೋಷೋರ್ಥಕಾಮಯೋಃ ಯದೃಚ್ಛಯೋಪಪನ್ನೇನ ಸಂತೋಷೋ ಮುಕ್ತಯೇ ಸ್ಮೃತಃ. ಅರ್ಥಕಾಮಗಳ ವಿಷಯದಲ್ಲಿ ಎಷ್ಟು ಸಿಕ್ಕಿದರೂ ಕೂಡ ಸಾಕಾಗೋದಿಲ್ಲ ಅಂತನ್ನೋ ಈ ಒಂದು ಅತೃಪ್ತಿ ಇದೆ ಅಲ್ವಾ, ಈ ಅತೃಪ್ತಿ ಮನುಷ್ಯನಿಗೆ ಜನನ ಮರಣಗಳಿಗೆ ಕಾರಣ ಆಗ್ತದೆ. ಸಂಸೃತೇ ಹೇತು ಪುಂಸಃ ಅಯಂ, ಇದೇನಿದೆ ಅಲ್ವಾ ಅಸಂತೋಷ, ಅರ್ಥಕಾಮಗಳ ಅಸಂತೋಷ, ಅರ್ಥಕಾಮಗಳ ವಿಷಯದಲ್ಲಿ ತೃಪ್ತಿ
ಇಲ್ಲದೇ ಇರುವಿಕೆ, ಸಾಕು ಅಂತ ತೃಪ್ತಿ ಯಾರಿಗಿಲ್ಲವೋ ಅಂಥವರು ಈ ಹುಟ್ಟು ಸಾವುಗಳ ಈ ಸಂಸಾರದಲ್ಲಿ ಬಿದ್ದು ಸುತ್ತಾಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ. ಈ ಹುಟ್ಟು ಸಾವುಗಳಿಗೆ ಕಾರಣವೇ ಅದು, ಸಂಸ್ಕೃತಿಗೆ, ಈ ಸಂಸಾರಕ್ಕೆ ಕಾರಣವೇ ಈ ವಿಷಯ ಪದಾರ್ಥಗಳ ಅತೃಪ್ತಿ. ಭಗವಂತನ ಇಚ್ಛೆಯಿಂದ ಸಿಕ್ಕಿದ್ದರಲ್ಲಿ ತೃಪ್ತಿ ಅಂತೇನಿದೆ ಅಲ್ವಾ, ಆ ತೃಪ್ತಿಯಿಂದ ಇರೋದೇ ಮೋಕ್ಷಕ್ಕೆ ಕಾರಣ. ಯದೃಚ್ಛಯೋಪಪನ್ನೇನ ಸಂತೋಷ, ಯದೃಚ್ಛಯೋಪಪನ್ನವಾದದ್ರಿಂದ ಸಂತುಷ್ಟನಾಗಿ ಯಾರಿರ್ತಾನಲ್ಲ, ತೃಪ್ತಿ ಇರಬೇಕು ಅಂತ, ಆ ತೃಪ್ತಿಯೇ ಮೋಕ್ಷಕ್ಕೆ ಕಾರಣ ಆಗ್ತದೆ. ಯದೃಚ್ಛಯೋಪಪನ್ನೇನ ಯಾರಿಗೆ ತೃಪ್ತಿ ಇಲ್ಲವೋ ಅಸಂತೋಷ ಅನ್ನೋದು ಸಂಸಾರಕ್ಕೆ ಕಾರಣವಾಗ್ತದೆ. ಪುಂಸೋಯಂ ಸಂಸೃತೇರ್ಹೇತು ಅಸಂತೋಷೋರ್ಥಕಾಮಯೋಃ ಯದೃಚ್ಛಯೋಪಪನ್ನೇನ ಸಂತೋಷೋ ಮುಕ್ತಯೇ ಸ್ಮೃತಃ. ಯದೃಚ್ಛಾಲಾಭತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ತತ್ ಪ್ರಶಾಮ್ಯತ್ಯಸಂತೋಷಾತ್ ಅಂಭಸೇವಾಶುಷುಕ್ಷಣಿಃ. ಯದೃಚ್ಛಾ ಲಾಭ ಏನಿದೆ ಅಂದ್ರೆ ಭಗವಂತನ ಇಚ್ಛೆಯಿಂದ ಲಾಭವಾದದ್ದರಲ್ಲಿ ತೃಪ್ತಿ ಪಡುವಂತಹ ಬ್ರಾಹ್ಮಣ ಏನಿದ್ದಾನೆ, ಅಂತಹ ಬ್ರಾಹ್ಮಣನ ಬ್ರಹ್ಮವರ್ಚಸ್ಸು ಹೆಚ್ಚಾಗ್ತದೆ. ಯದೃಚ್ಛಾಲಾಭ ಸಂತುಷ್ಟನಾಗಿರ್ತಕ್ಕಂತಹ ಬ್ರಾಹ್ಮಣನ ಒಂದು ಬ್ರಹ್ಮವರ್ಚಸ್ಸು ಅಭಿವೃದ್ಧಿ ಆಗ್ತದೆ, ಬೆಳೀತದೆ. ವಿಪ್ರಸ್ಯ ವರ್ಧತೆ ತೇಜ, ಅವನ ತೇಜಸ್ಸು, ಆ ಬ್ರಹ್ಮವರ್ಚಸ್ಸೇನಿದೆ ಅದು ಅಭಿವೃದ್ಧಿ ಆಗ್ತದೆ. ಯಾರಿಗೆ ತೃಪ್ತಿ ಇಲ್ವೋ, ಯದೃಚ್ಛಾಲಾಭ ತೃಪ್ತಿ ಯಾರಿಗಿರೋದಿಲ್ವಲ್ಲ, ಆ ಅತೃಪ್ತಿಯಿಂದ ಆ ಬ್ರಹ್ಮವರ್ಚಸ್ಸು ಹಾಳಾಗಿ ಹೋಗ್ತದೆ, ನಾಶ ಆಗಿ ಹೋಗ್ತದೆ. ಬೆಂಕಿ ಉರಿತಾ ಇರುವಾಗ ನೀರು ಹಾಕಿದ್ರೆ ಏನಾಗತ್ತೆ, ಆರಿ ಹೋಗ್ತದೆ. ಬೆಂಕಿ ಹೇಗೆ ನೀರಿನಿಂದ ಆರಿ ಹೋಗ್ತದೋ ಹಾಗೆ ಯದೃಚ್ಛಾಲಾಭ ಸಂತೃಪ್ತಿ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗೆ ಅವನ ತೇಜಸ್ಸು ಹಾಳಾಗಿ ಹೋಗ್ತದೆ, ಆರಿ ಹೋಗಿಬಿಡ್ತದೆ ತೇಜಸ್ಸು ಅತೃಪ್ತಿಯಿಂದ. ಹಾಗಾಗಿ ಅತೃಪ್ತಿ ಇರಬಾರದು. ತೃಪ್ತಿ ಏನಿದೆ ಅದರಿಂದ ಅವನ ತೇಜಸ್ಸು ಅಭಿವೃದ್ಧಿ ಆಗ್ತದೆ ಅಂತ. ಆಶುಷುಕ್ಷಣಿ ಅಂಬ ಸೇವಾ ಅಂತಂದಿದ್ದಾರೆ. ಆಶುಷುಕ್ಷಣಿ ಅಂದ್ರೆ ಅಗ್ನಿ ಅಂತ ಅರ್ಥ, ಅಂಬ ಅಂದ್ರೆ ನೀರು. ಆಶುಷುಕ್ಷಣಿರ ಅರ್ಕೆ ಅಗ್ನೌ ಯಜನೇಥಾ ಶ್ರುತಿ ಬಲೆ ಅಂತ. ಆಶುಷುಕ್ಷಣಿ ಅಂತ ಅಗ್ನಿಗೆ ಮತ್ತೊಂದು ಹೆಸರು. ತೇಜೋ ವಿಪ್ರಸ್ಯ ವರ್ಧತೆ ಅಂತಿದೆ. ತೇಜೋ ಅಂದ್ರೆ ತೇಜೋ ಬಲೆ ಪ್ರಭಾವೇ ಚ ಜ್ಯೋತಿಷ್ಯರ್ಚಿಷಿ ರೇತಸಿ ನವನೀತೆ ನಲೆ ಧರ್ಮೇ ದಾನೆ ಹಸ್ತಿಮದೇ ಪಿಚ ಅಂತ ಕೋಶ. ಹಾಗಾಗಿ ತೇಜಸ್ಸು ಅನ್ನೋ ಶಬ್ದಕ್ಕೆ ಇಲ್ಲಿ ನಾವು ಪ್ರಕೃತದಲ್ಲಿ ಬ್ರಹ್ಮವರ್ಚಸ್ಸು ಅಂತ ಇಟ್ಟುಕೊಳ್ಬೇಕು. ಇಷ್ಟು ಅರ್ಥದಲ್ಲೂ ತೇಜೋ ಅನ್ನೋ ಶಬ್ದವನ್ನು ಬಳಸ್ತಾರೆ. ಪ್ರಕೃತದಲ್ಲಿ ಬ್ರಹ್ಮವರ್ಚಸ್ಸು ಅಭಿವೃದ್ಧಿ ಆಗ್ತದೆ ಅಂತ ಇಟ್ಟುಕೊಳ್ಬೇಕು. ಆ ಬ್ರಹ್ಮವರ್ಚಸ್ಸು ಅತೃಪ್ತಿ ಯಾರಿಗಿದೆಯೋ ಅವನಿಗೆ ಅಸಂತೋಷಾತ್. ಆಶುಷುಕ್ಷಣಿ ಯಥಾ ಅಂಬಸೇವಾತ್ ಪ್ರಶಾಮ್ಯತಿ ತಥಾ. ಅಗ್ನಿ ನೀರನ್ನು ಹಾಕೋದ್ರಿಂದ ಹೇಗೆ ನಾಶವಾಗ್ತದೋ ಹಾಗೆ ಈ ಒಂದು ಬ್ರಹ್ಮ ತೇಜಸ್ಸು ಯಾರಿಗೆ ಅಸಂತೋಷ ಇದೆಯೋ ಅವನಿಗೆ ನಾಶವಾಗಿ ಹೋಗ್ತದೆ. ಹಾಗಾಗಿ ಅಲಂಬುದ್ಧಿ ಇರಬೇಕು, ಸಂತೋಷ ಇರಬೇಕು, ತೃಪ್ತಿ ಇರಬೇಕು. ಯದೃಚ್ಛಾ ಲಾಭದಿಂದ, ಭಗವಂತನ ಇಚ್ಛೆಯಿಂದ ಏನು ನಮಗೆ ದೊರಕಿದೆಯೋ ಅದರಲ್ಲಿ ಸಂತೋಷ ಇರಬೇಕು. ಅಂದರೆ ಮಾತ್ರ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ, ಅವನ ಅಭಿವೃದ್ಧಿಗೆ ಕಾರಣವಾಗ್ತದೆ, ಅವನ ತೇಜಸ್ಸಿನ ಅಭಿವೃದ್ಧಿಗೆ ಅದು ಕಾರಣವಾಗ್ತದೆ. ಯದೃಚ್ಛಾಲಾಭತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ.
ತತ್ ಪ್ರಶಾಮ್ಯತ್ಯ ಸಂತೋಷಾದಂಭಸೇವಾಶು ಶುಕ್ಷಣಿಃ ತಸ್ಮಾತ್ ತ್ರೀಣಿ ಪದಾನ್ಯೇವ ವೃಣೇ ತ್ವದ್ವರದರ್ಶಭಾತ್ ಯತಾವತೈವ ಸಿದ್ಧೋಹಂ ವಿತ್ತಂ ಯಾವತ್ ಪ್ರಯೋಜನಂ. ಅದಕ್ಕೋಸ್ಕರ ನಾನು ಈಗ ಕೇವಲ 3 ಪಾದ ಭೂಮಿಯನ್ನ ಮಾತ್ರ ಬೇಡ್ತೇನೆ. ನನಗಷ್ಟೇ ಸಾಕು, ಅಷ್ಟರಿಂದಲೇ ನಾನು ಕೃತಾರ್ಥನಾಗ್ತೇನೆ. ನೀನು ದಾನಶೂರ, ವರದರ್ಶಭ, ವರ ಕೊಡೋರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ನೀನು. ಅಂತಹ ನಿನ್ನಿಂದ ನಾನು ಕೇವಲ ತ್ರೀಣಿ ಪದಾನ್ಯೇವ 3 ಹೆಜ್ಜೆ ಭೂಮಿಯನ್ನ ಮಾತ್ರ ಕೇಳ್ತೇನೆ. ಇಷ್ಟರಿಂದಲೇ ಯಥಾವತೈವ ಸಿದ್ಧೋಹಂ, ಅಷ್ಟರಿಂದಲೇ ನನಗೆ ತೃಪ್ತಿ ಇದೆ, ಅಷ್ಟರಿಂದಲೇ ನಾನು ಸಿದ್ಧ ಕೃತಾರ್ಥ ಆಗ್ತೇನೆ. ಹಣ ಅನ್ನೋದು ಅವಶ್ಯಕತೆ ಇದ್ದಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು. ವಿತ್ತಂ ಯಾವತ್ ಪ್ರಯೋಜನಂ ಅಂತಾನೆ. ವಿತ್ತಂ ಅಂದ್ರೆ ಹಣ, ಯಾವತ್ ಪ್ರಯೋಜನಂ ಎಷ್ಟು ಬೇಕೋ ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ನನಗಿಷ್ಟೇ ಸಾಕು, ಇಷ್ಟರಿಂದಲೇ ನನಗೆ ತೃಪ್ತಿ ಇದೆ, ಅಲಂಬುದ್ಧಿ ಇದೆ. ಏತಾವತೈವ ಸಿದ್ಧೋಹಂ ಅಂತ. ಸಿದ್ಧೋಹಂ ಅಂದ್ರೆ ಅಲಂಬುದ್ಧಿ ಇರೋನ್ ನಾನು, ಸಾಕು ಅಂತ ಅನಿಸ್ತದೆ ನನಗೆ. ಅಷ್ಟರಲ್ಲೇ ತೃಪ್ತಿ ಇದೆ ನನಗೆ, ಅಷ್ಟರಲ್ಲೇ ನಾನು ಕೃತಾರ್ಥ. ಜಾಸ್ತಿ ಇರಬಾರ್ದು, ಅವಶ್ಯಕತೆಗಿಂತ ಜಾಸ್ತಿ ಇರಬಾರ್ದು. ಹೆಚ್ಚಿದ್ರೆ ಅದರಿಂದಲೇ ದುಃಖ ಆಗ್ತದೆ. ಎಷ್ಟು ಬೇಕೋ ಅಷ್ಟೇ ಇದ್ರೆ ಅದು ಸುಖಕ್ಕೆ ಸಾಧನ. ಅವಶ್ಯಕತೆಗಿಂತ ಜಾಸ್ತಿ ಇತ್ತು ಅಂದ್ರೆ ಅದೇ ದುಃಖಕ್ಕೆ ಸಾಧನ ಆಗಿಬಿಡ್ತದೆ. ಮಾ ಘೃತಃ ಕಸ್ಯ ಸ್ವಿಧನಂ ಅಂತ ಉಪನಿಷತ್ತು ಅದನ್ನೇ ಹೇಳಿದ್ದು. ಅದು ಮತ್ತೊಬ್ಬರಿಗೆ ಸೇರಬೇಕಾದದ್ದು. ಅದನ್ನು ನಾವು ಅನುಭವಿಸಬಾರದು. ಅಂತ ಇಷ್ಟು ಮಾತನ್ನ ವಾಮನ ಬಲಿಚಕ್ರವರ್ತಿಗೆ ಹೇಳ್ತಾ ಇದ್ದಾನೆ. ತಸ್ಮಾತ್ ತ್ರೀಣಿ ಪದಾನ್ಯೇವ ವೃಣೇ ತ್ವದ್ವರದರ್ಶಭಾತ್ ಏತಾವತೈವ ಸಿದ್ಧೋಹಂ ವಿತ್ತಂ ಯಾವತ್ ಪ್ರಯೋಜನಂ. ಶ್ರೀಶುಕ ಉವಾಚ ಇತ್ಯುಕ್ತಃ ಸಹ ಸನ್ನಾಹ ವಾಂಛಿತಂ ಪ್ರತಿಗೃಹ್ಯತಾಂ ವಾಮನಾಯ ಮಹೀಂ ದಾತುಂ ಜಗ್ರಾಹ ಜಲಭಾಜನಂ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ವಾಮನ ಈ ರೀತಿ ಹೇಳಿದಾಗ ಬಲಿಚಕ್ರವರ್ತಿ ನಕ್ಕನಂತೆ. ನಗು ಬಂತು ಅವನಿಗೆ. ಇವನಿಗೆ ಬುದ್ಧಿ ಇಲ್ಲ, ಎಷ್ಟು ಹೇಳಿದ್ರು ಇವನು ತಿಳ್ಕೊಳ್ತಾ ಇಲ್ಲ ಅಂತ ಗೊತ್ತಾಯ್ತು. ನಕ್ಕು ಬಿಟ್ಟ. ನಕ್ಕು ಹೇಳಿದ್ನಂತೆ, ತಗೋ ನಿನಗಿಷ್ಟ ಬಂದಷ್ಟು ತಗೋ ಅಂತ ಹೇಳಿ ವಾಮನನಿಗೆ ಭೂದಾನ ಮಾಡಬೇಕು ಅಂತ ಜಲಪಾತ್ರೆಯನ್ನ ಎತ್ತುಕೊಂಡ. ದಾನ ಮಾಡ್ಲಿಕ್ಕೋಸ್ಕರ ಅಂತ ನೀರಿನ ಪಾತ್ರೆಯನ್ನ ಕೈಗೆ ಎತ್ತುಕೊಂಡ. ಇತ್ಯುಕ್ತ ಸಹ ಸನ್ನಾಹ ವಾಂಛಿತಂ ಪ್ರತಿಗೃಹ್ಯತಾಂ ವಾಮನಾಯ ಮಹೀಂ ದಾತುಂ ಜಗ್ರಾಹ ಜಲಭಾಜನಂ. ವಿಷ್ಣವೇ ಕ್ಷ್ಮಾಂ ಪ್ರದಾಸ್ಯಂತಂ ಉಶನಾ ಅಸುರೇಶ್ವರಂ ಜಾನಂಶ್ಚಿಕೀರ್ಷಿತಂ ವಿಷ್ಣೋಃ ಶಿಷ್ಯಂ ಪ್ರಾಹ ವಿದಾಂಬರಃ. ಬಲಿ ವಾಮನನಿಗೆ ಭೂಮಿಯನ್ನ ದಾನ ಕೊಡಬೇಕು ಅಂತ ನೀರಿನ ಪಾತ್ರೆಯನ್ನ ಎತ್ತಿಕೊಂಡ ಕೂಡಲೇ ಶುಕ್ರಾಚಾರ್ಯರು ತಡೆದರು. ಬಲಿಚಕ್ರವರ್ತಿಯ ಗುರುಗಳು ಶಿಷ್ಯನ ಮೇಲಿನ ವಾತ್ಸಲ್ಯದಿಂದ ತಡಿತಾ ಇದ್ದಾರೆ. ಭಗವಂತನಿಗೆ ಭೂದಾನವನ್ನ ಮಾಡಬೇಕು ಅಂತ ಹೊರಟಂತಹ ಬಲಿಚಕ್ರವರ್ತಿಯನ್ನ ಗುರುಗಳಾದಂತಹ ಶುಕ್ರಾಚಾರ್ಯರು ಶಿಷ್ಯ ಅನ್ನೋ ಒಂದು ವಾತ್ಸಲ್ಯದಿಂದ, ಆ ಶಿಷ್ಯನ ಮೇಲಿನ ಪ್ರೀತಿಯಿಂದ ವಾತ್ಸಲ್ಯದಿಂದ
ಅವನನ್ನ ತಡಿತಾ ಇದ್ದಾರೆ, ಕೊಡಬೇಡ ಅಂತ ತಡಿತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಮಹಾಜ್ಞಾನಿಗಳು, ಅವರಿಗೆ ಭಗವಂತನ ಸಂಕಲ್ಪ ಏನು ಅಂತ ಗೊತ್ತಿತ್ತು. ಶುಕ್ರಾಚಾರ್ಯರಿಗೆ ಭಗವಂತನ ಮನಸ್ಸಿನಲ್ಲಿ ಏನಿದೆ ಅಂತನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ರು. ವಿದಾಂವರಹ ಅಂತಾರೆ, ಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನಿಗಳವರು. ವಿಷ್ಣೋಹೋ ಚಿಕೀರ್ಷಿತಂ ಜಾನನ್, ವಿಷ್ಣುವಿನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡಿದ್ರಾದ್ರಿಂದ ಕೂಡಲೇ ತಡೆದ್ರು ಅಂತ ಇದೆ. ಇಲ್ಲಿ ಶುಕ್ರಾಚಾರ್ಯರು ತಡೆದದ್ದಕ್ಕೂ ಕೂಡ ಕಾರಣ ಇದೆ. ಭಗವಂತನ ಸಂಕಲ್ಪ ಏನು ಅಂತ ಗೊತ್ತಿದೆ ಅಂತಿದೆ ಇಲ್ಲಿ ಕಾರಣ. ವಿಷ್ಣೋಹೋ ಚಿಕೀರ್ಷಿತಂ ಜಾನನ್ ಅಂತ ಇದೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಬಲಿಚಕ್ರವರ್ತಿ ಹರಿಭಕ್ತಿ ಇಲ್ಲದೆ ದಾನ ಮಾಡ್ತಾ ಇದ್ದಾನೆ. ಯಾವುದೇ ದಾನ ಮಾಡುವಾಗ ಭಕ್ತಿಯಿಂದ ದಾನ ಮಾಡಬೇಕು. ಭಗವಂತನಲ್ಲಿ ಭಕ್ತಿ ಇಟ್ಟುಕೊಂಡು ದಾನ ಮಾಡಬೇಕು. ಆದರೆ ಬಲಿ ಅಸುರಾವೇಶಕ್ಕೆ ಒಳಗಾಗಿ ಭಗವದ್ಭಕ್ತಿ ಇಲ್ಲದೆ ದಾನ ಮಾಡ್ತಾ ಇದ್ದಾನೆ. ಇದು ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ದುಃಖ ಆಯ್ತು ಇದನ್ನು ನೋಡಿ. ಮತ್ತೆ ಜೊತೆಗೆ ಭಗವಂತ ಇವನನ್ನ ನಿಗ್ರಹ ಮಾಡಬೇಕು ಅಂತ ಬಂದಿದ್ದಾನೆ ಅನ್ನೋದು ಗೊತ್ತಿತ್ತು. ಅದರಿಂದಲೂ ಅವರಿಗೆ ಚಿಂತೆ ಆಯ್ತು. ಇದೆರಡೂ ಕೂಡ ಅವರ ಚಿಂತೆಗೆ ಕಾರಣ. ಇವನನ್ನು ಅನುಗ್ರಹ ಮಾಡ್ಲಿಕ್ಕೆ ಬಂದದ್ದಲ್ಲ, ಈಗ ನಿಗ್ರಹ ಮಾಡ್ಲಿಕ್ಕೆ ಬಂದಿದ್ದಾನೆ ಅನ್ನೋದು ಗೊತ್ತಾಗಿ ಅದು ಒಂದು ಚಿಂತೆಗೆ ಕಾರಣ. ಇವನಿಗೆ ಭಗವದ್ಭಕ್ತಿ ಇಲ್ಲದೆ ದಾನ ಮಾಡ್ತಾ ಇದ್ದಾನಲ್ಲ ಅಂತ ಅದು ಒಂದು ದುಃಖಕ್ಕೆ ಕಾರಣ. ಹಾಗಾಗಿ ಶಿಷ್ಯನನ್ನ ನನ್ನ ಶಕ್ತಿ ಇದ್ದಷ್ಟು ಕಾಪಾಡಬೇಕು ಅಂತ ಬಯಸಿದ್ರು ಅವರು. ಅದು ಗೊತ್ತಿತ್ತು ಅವರಿಗೆ, ನನ್ನ ಕೈಯಿಂದ ಆಗೋದಿಲ್ಲ ಅಂತ ಗೊತ್ತಿತ್ತು. ಆದರೆ ಗುರುಗಳದ್ದು ಒಂದು ಕರ್ತವ್ಯ ಅಂತ ಇದೆ. ಗುರುಗಳು ತಮಗೆ ಶಕ್ತಿ ಇದ್ದಷ್ಟು ಶಿಷ್ಯನನ್ನ ಕಾಪಾಡಬೇಕು, ಇದು ಗುರುಗಳ ಕರ್ತವ್ಯ ಅಂತ ಹೇಳಿ ಬಲಿಚಕ್ರವರ್ತಿಯನ್ನ ತಡೆದ್ರು. ನಾನು ಹೇಳಿದ ಮೇಲೂ ಕೂಡ ನನ್ನ ಆಜ್ಞೆಯನ್ನ ಉಲ್ಲಂಘನೆ ಮಾಡಿ ಅವನು ಕೊಟ್ಟೇ ಕೊಡ್ತೇನೆ ಅಂತಂದ್ರೆ ಆವಾಗ ನನ್ನ ಶಾಪಕ್ಕೆ ಗುರಿ ಆಗ್ತಾನೆ. ನನ್ನ ಶಾಪಕ್ಕೆ ಒಳಗಾದ ಅಂತಾದ್ರೆ ಬೃಹಸ್ಪತ್ಯಾಚಾರ್ಯ ಹೇಳಿದಂತೆ, ದೇವತೆಗಳಿಗೆಲ್ಲ ಬೃಹಸ್ಪತ್ಯಾಚಾರ್ಯ ಹೇಳಿದ್ರಲ್ಲ, ಅವನು ಯಾವಾಗ ತನ್ನ ಗುರುಗಳ ಶಾಪಕ್ಕೆ ಒಳಗಾಗ್ತಾನೋ ಅದೇ ಅವನಿಗೆ ನಾಶಕ್ಕೆ ಕಾರಣ ಆಗ್ತದೆ ಅಂತ. ಬ್ರಾಹ್ಮಣರಿಗೆ ಯಾವಾಗ ಅವನು ಅವಮಾನ ಮಾಡ್ತಾನೋ ಆ ಅವಮಾನವೇ ಅವನಿಗೆ ನಾಶಕ್ಕೆ ಕಾರಣ ಆಗ್ತದೆ ಅಂತ ಬೃಹಸ್ಪತ್ಯಾಚಾರ್ಯ ದೇವತೆಗಳಿಗೆಲ್ಲ ಹೇಳಿದ್ರು. ಆ ಕಾಲವನ್ನ ನಿರೀಕ್ಷೆ ಮಾಡ್ರಿ, ಅಲ್ಲಿವರೆಗೂ ಕಾಯಿರಿ ಅಂತ ಬೃಹಸ್ಪತ್ಯಾಚಾರ್ಯ ದೇವತೆಗಳಿಗೆ ಹೇಳಿದ್ರು. ಹಾಗೆ ಆಗ್ತದೆ. ಆವಾಗ ಬುದ್ಧಿ ಬರ್ತದೆ ಬಲಿಚಕ್ರವರ್ತಿಗೆ. ಆವಾಗ ಅಸುರಾವೇಶ ಎಲ್ಲ ಹೋಗ್ತದೆ. ಅಸುರಾವೇಶ ಹೋಯ್ತು ಅಂದ್ರೆ ಆವಾಗ ಭಗವಂತನಿಗೆ ಇವನು ಪ್ರೀತಿಪಾತ್ರನಾಗ್ತಾನೆ. ಇದು ಕೂಡ ಭಗವಂತನ ಸಂಕಲ್ಪ ಅಂತ ಅವರು ತಿಳ್ಕೊಂಡಿದ್ರು. ಅಂತಹ ಇಷ್ಟು ವಿಷಯ ಇದನ್ನೂ ತಿಳ್ಕೊಂಡಿದ್ರು ಅಂತ ಇಟ್ಟುಕೊಳ್ಬೇಕು. ವಿಷ್ಣೋಹ ಚಿಕೀರ್ಷಿತಂ ಜಾನನ್ ಅಂದ್ರೆ ಭಗವಂತನ ಮನಸ್ಸಿನಲ್ಲಿ ಇಷ್ಟೆಲ್ಲ ಇದೆ, ಇದೆಲ್ಲವನ್ನೂ ತಿಳ್ಕೊಂಡಿದ್ರು ಗುರುಗಳಾದಂತಹ ಶುಕ್ರಾಚಾರ್ಯರು. ಆದ್ರಿಂದ ತಡೆದ್ರು ಅಂತ ಹಾಗೆ ಇಟ್ಟುಕೊಳ್ಬೇಕು. ವಿಷ್ಣವೇ ಕ್ಷ್ಮಾಂ ಪ್ರದಾಸ್ಯಂತಂ ಉಶನಾ ಅಸುರೇಶ್ವರಂ ಜಾನಂ ಚಿಕೀರ್ಷಿತಂ ವಿಷ್ಣೋಃ ಶಿಷ್ಯಂ ಪ್ರಾಹ ವಿದಾಂವರಃ. ಉಶನಾ ಉವಾಚ, ಏನ್ ಹೇಳಿದ್ರು ಶುಕ್ರಾಚಾರ್ಯರು? ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯಃ ಕಶ್ಯಪಾದ್ ಅದಿತೇರ್ಜಾತೋ ದೇವಾನಾಂ ಕಾರ್ಯಸಾಧಕಃ.
ಉಶನ ಅಂದ್ರೆ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಹೇಳ್ತಾ ಇದ್ದಾರೆ, ಎಲೆ ಬಲಿರಾಜನೇ, ಇವನೇನು ಬಂದಿದ್ದಾನಲ್ಲ, ಇವನು ಸಾಕ್ಷಾತ್ ಭಗವಾನ್ ವಿಷ್ಣು, ಅವ್ಯಯ, ಸಾಕ್ಷಾತ್ ಭಗವಾನ್ ವಿಷ್ಣು ಅವ್ಯಯ, ಅವ್ಯಯನಾದಂತಹ ಸಾಕ್ಷಾತ್ ಭಗವಂತನಾದ ವಿಷ್ಣುವೇ ಇವನು. ಅದಿತಿ ಮತ್ತು ಕಶ್ಯಪರಲ್ಲಿ ಅವತಾರ ಮಾಡಿ ಬಂದಿದ್ದಾನೆ. ಕಶ್ಯಪ ಋಷಿಗಳಿಂದ ಅದಿತಿ ದೇವಿಯಲ್ಲಿ ಅವತಾರ ಮಾಡಿ ಬಂದಂತಹ ಸಾಕ್ಷಾತ್ ನಾಶರಹಿತನಾದ ಭಗವಂತನಾದ ವಿಷ್ಣುವೇ ಇವನು. ದೇವತೆಗಳ ಕಾರ್ಯ ಸಾಧನೆಗೋಸ್ಕರ ಬಂದಿದ್ದಾನೆ. ದೇವತೆಗಳ ಕಾರ್ಯ ಸಾಧನೆಗೋಸ್ಕರ ಅಂತಾನೆ ಬಂದವನಿವನು, ಸಾಕ್ಷಾತ್ ವಿಷ್ಣು, ಅದಿತಿ ದೇವಿಯಲ್ಲಿ ಕಶ್ಯಪರಿಂದ ಅವತಾರ ಮಾಡಿದಂಥವನು ಅಂತ ಹೇಳ್ತಾ ಇದ್ದಾರೆ. ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ ಕಶ್ಯಪಾತ್ ಅದಿತ್ಯೇರ್ಜಾತೋ ದೇವಾನಾಂ ಕಾರ್ಯ ಸಾಧಕಃ. ಪ್ರತಿಶ್ರುತಂ ತ್ವಯೈತಸ್ಮೈ ಯದನರ್ಥಮಜಾನತ ನ ಸಾಧು ಮನ್ಯೇ ದೈತ್ಯಾನಾಂ ಮಹಾನ್ ಉಪಗತೋ ನಯಃ. ನೀನು ಮುಂದೆ ಏನಾಗ್ತದೆ ಅನರ್ಥ ಅನ್ನೋದನ್ನ ತಿಳ್ಕೊಳ್ಳದೆ ಇವನಿಗೆ ನೀನು ವಾಗ್ದಾನ ಮಾಡಿಬಿಟ್ಟಿದ್ದಿ. ಸರಿಯಲ್ಲ ಇದು. ಮುಂದೇನಾಗ್ತದೆ ಅಂತನ್ನೋದು ನಿನಗೆ ಅರ್ಥ ಆಗಿಲ್ಲ, ಅದು ಗೊತ್ತಾಗದೆ ನೀನು ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದು ಸರಿಯಲ್ಲ ಅಂತ ನಾನು ತಿಳ್ಕೊಳ್ತೇನೆ ಅಂತಾರೆ. ನ ಸಾಧು ಮನ್ಯೆ, ನೀನೇನು ಇವನಿಗೆ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದೆಯಲ್ಲ, ಇದು ಸರಿಯಲ್ಲ. ಯಾಕೆ? ಯದ್ ಅನರ್ಥ ಅಜಾನತ, ಮುಂದೇನು ಅನರ್ಥ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳದೆ ನೀನು ವಾಗ್ದಾನ ಮಾಡಿಬಿಟ್ಟಿದ್ದಿ ಕೊಡ್ತೇನೆ ಅಂತ. ಇದು ಸರಿಯಲ್ಲ ಅಂತ ನನಗನ್ನಿಸ್ತದೆ. ಆದ್ರಿಂದ ಮುಂದೆ ದೈತ್ಯರಿಗೆಲ್ಲ ಬಹಳ ಅನ್ಯಾಯವಾಗಬಹುದು. ಅನಯ ಮಹಾನ್ ಉಪಗತೋ ಅನಯ ದೈತ್ಯಾನಾಂ. ಅನಯ ಅಂದ್ರೆ ಅನ್ಯಾಯ ಅಂತ ಅರ್ಥ. ದುಃಖಕ್ಕೆ ಕಾರಣವಾಗ್ತದೆ, ದೈತ್ಯರಿಗೆಲ್ಲ ಬಹಳ ದುಃಖಕ್ಕೆ ಕಾರಣ ಆಗ್ತದೆ ಅದು. ಆದ್ರಿಂದ ನೀನು ಕೊಡ್ತೇನೆ ಅಂತ ವಾಗ್ದಾನ ಮಾಡಬಾರ್ದಾಗಿತ್ತು. ನೀನು ಬಹಳ ದುಡುಕಿ ಬಿಟ್ಟಿ, ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳದೆ ವಾಗ್ದಾನ ಮಾಡಿಬಿಟ್ಟಿದ್ದಿ ನೀನು. ಇದರಿಂದ ದೈತ್ಯರಿಗೆ ಒಳ್ಳೇದಲ್ಲ, ಅನ್ಯಾಯ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ. ಪ್ರತಿಶ್ರುತಂ ತ್ವಯೈತಸ್ಮೈ ಯದನರ್ಥಮಜಾನತ ನ ಸಾಧು ಮನ್ಯೇ ದೈತ್ಯಾನಾಂ ಮಹಾನ್ ಉಪಗತೋ ನಯಃ. ಯೇಷತೆ ಸ್ಥಾನಮೈಶ್ವರ್ಯಂ ಶ್ರಿಯಂ ತೇಜೋ ಯಶಶ್ರುತಂ ದಾಸ್ಯತ್ಯಾಚ್ಛಿದ್ಯ ಶಕ್ರಾಯ ಮಾಯಾಮಾಣವಕೋ ಹರಿಃ. ಇವನು ನಿನಗೆ ವಂಚನೆ ಮಾಡಬೇಕು ಅಂತ ಬಂದಂತ ಭಗವಂತ ಇವನು ಒಟು ರೂಪದಿಂದ ಬಂದಿದ್ದಾನೆ. ಮಾಯಾಮಾಣವಕೋ ಹರಿಹಿ, ಒಟು ರೂಪದಿಂದ ಬ್ರಹ್ಮಚಾರಿಯ ರೂಪವನ್ನ ತಾಳಿರ್ತಕ್ಕಂತಹ ಹರಿ ನಿನ್ನ ಸ್ಥಾನ, ಐಶ್ವರ್ಯ, ಸಂಪತ್ತು, ತೇಜಸ್ಸು, ಕೀರ್ತಿ, ಜ್ಞಾನ ಎಲ್ಲ ಕಸ್ಕೊಂಡು ಇಂದ್ರನಿಗೆ ಕೊಡಬೇಕು ಅಂತ ಬಂದಿದ್ದಾನೆ. ನಿನಗೆ ಮೋಸ ಮಾಡಿ, ನಿನಗೆ ವಂಚನೆ ಮಾಡಿ, ನಿನ್ನ ಎಲ್ಲ ಸ್ಥಾನವನ್ನ, ಎಲ್ಲ ಸಂಪತ್ತನ್ನ, ಸ್ಥಾನಂ ಐಶ್ವರ್ಯಂ ಶ್ರಿಯಂ ತೇಜೋ ಯಶಃ ಎಲ್ಲವನ್ನೂ ನಿನ್ನಿಂದ ಕಸ್ಕೊಂಡು ಶಕ್ರಾಯ ಇಂದ್ರನಿಗೆ ಕೊಡ್ಲಿಕ್ಕೋಸ್ಕರ ಬಂದಿದ್ದಾನೆ. ನಿನಗೆ ವಂಚನೆ ಮಾಡ್ಲಿಕ್ಕೆ ಬಂದಿದ್ದಾನೆ. ಮಾಯಾಮಾಣವಕೋ ಹರಿಹಿ ಅಂತ ಎಲ್ಲ ಹೇಳಿಬಿಟ್ರು ಶುಕ್ರಾಚಾರ್ಯ.
ಇಲ್ಲಿ ಮಾಯಾ ಅಂತಂದ್ರೆ ವಂಚನ. ಮಾಯೆಯ ತದ್ವಂಚನೇಚ್ಛೆಯ ಮಾಣವಕಃ ಬ್ರಹ್ಮಚಾರಿ ರೂಪಃ. ಇನ್ನೊಂದು ಅರ್ಥ ಹಿಂದೆ ಹೇಳಿದ್ದಾರೆ, ಮಾಯಾ ಮಾಣವಕ ಅಂದ್ರೆ ಸ್ವೇಚ್ಛೆಯಿಂದಲೇ ವಟು ರೂಪವನ್ನು ಧಾರಣೆ ಮಾಡಿ ಬಂದವನು ಅಂತ. ಲಿಂಗೇರಿ ವ್ಯಾಖ್ಯಾನದಲ್ಲಿ ಮಾಯಾ ಅನ್ನೋದಕ್ಕೆ ಇಲ್ಲಿ ಪ್ರಕೃತಕ್ಕೆ ತದ್ವಂಚನೇಚ್ಛೆಯ ಮಾಣವಕೋ ಅಂತ ಬರೆದಿದ್ದಾರೆ. ನಿನ್ನನ್ನು ವಂಚನೆ ಮಾಡ್ಲಿಕ್ಕೋಸ್ಕರ ಮಾಣವಕ ರೂಪವನ್ನು ಧಾರಣೆ ಮಾಡಿ ಬಂದಂತಹ ಹರಿಯುವನು ಅಂತ. ಯಾಕೆಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ಶುಕ್ರಾಚಾರ್ಯ. ಏಷತೆ ಸ್ಥಾನಮೈಶ್ವರ್ಯಂ ಶ್ರಿಯಂ ತೇಜೋ ಯಶಶ್ರುತಂ ದಾಸ್ಯತ್ಯಾಚ್ಛಿದ್ಯ ಶಕ್ರಾಯ ಮಾಯಾ ಮಾಣವಕೋ ಹರಿಹಿ ತ್ರಿಭಿಕ್ರಮೈರಿಮಾನ್ ಲೋಕಾನ್ ವಿಶ್ವಕಾಯ ಕ್ರಮಿಷ್ಯತಿ ಸರ್ವಸ್ವಂ ವಿಷ್ಣವೇ ದತ್ವಾ ಮೂಢವರ್ತಿಷ್ಯಸೇ ಕಥಂ. ಇವನು 3 ಪಾದ ಸಾಕು ನನಗೆ, ನನ್ನ ಹೆಜ್ಜೆಯಿಂದ 3 ಪಾದ ಭೂಮಿಯನ್ನ ಮಾತ್ರ ಬೇಡ್ತೇನೆ ಅಂತೇನು ಹೇಳಿದ್ನಲ್ಲ, ಅವನು ಇಡೀ ವಿಶ್ವವ್ಯಾಪಿಯಾದ ಶರೀರಿ. ಅವನು ಬೆಳೆದು ಬಿಡುತ್ತಾನೆ. ವಿಶ್ವವ್ಯಾಪಿಯಾಗಿ ಬೆಳೆದು ನಿಂತು 3 ಹೆಜ್ಜೆಗಳಿಂದ ಇಡೀ 3 ಲೋಕಗಳನ್ನೇ ಆಕ್ರಮಣ ಮಾಡಿಬಿಡ್ತಾನೆ. ಮೂಢ, ಗೊತ್ತಿಲ್ಲ ನಿನಗೆ, ಸರ್ವಸ್ವ ಕಳ್ಕೊಂಡು ಬಿಡ್ತಿದಿ. ಸರ್ವಸ್ವವನ್ನು ಕಳ್ಕೊಂಡ್ರೆ ಎಲ್ಲವನ್ನೂ ವಿಷ್ಣುವಿಗೆ ದಾನ ಮಾಡಿ ನೀ ಹೆಂಗ್ ಬದುಕ್ತೀಯ? ಆಮೇಲೆ ಬದುಕೋದಾದ್ರೂ ಹೇಗೆ ಅಂತಾರೆ. ತನ್ನ ಹಿತರಕ್ಷಣೆಯನ್ನ ತಾನು ಮಾಡ್ಕೊಳ್ಬೇಕು. ಭಕ್ತಿಯಿಂದ ಸರ್ವಸಮರ್ಪಣ ಮಾಡಬೇಕು ಅಂತಿದೆ. ಭಕ್ತಿಯಿಂದ ಸರ್ವಸಮರ್ಪಣೆ ಮಾಡೋದಾದ್ರೆ ಭಕ್ತನನ್ನ ಕಾಪಾಡೋದು ಭಗವಂತನಿಗೆ ಸೇರಿತ್ತು. ಭಕ್ತಿ ಇಲ್ಲ ಅಂತಾದಾಗ, ಅಂದ್ರೆ ಕಾಮ್ಯಕರ್ಮ ಮಾಡುವಾಗ, ವ್ಯಾಪಾರಿ ಮನೋಭಾವದಿಂದ ಕಾಮ್ಯಕರ್ಮವನ್ನ ಮಾಡುವಾಗ ದಾನವನ್ನ ಕೊಡ್ತಕ್ಕಂಥವನು ತನ್ನ ಹಿತರಕ್ಷಣೆಯನ್ನ ತಾನು ಮಾಡ್ಕೊಳ್ಬೇಕಾಗ್ತದೆ. ಭಕ್ತಿಯಿಂದ ಸರ್ವಸ್ವದಾನ ಮಾಡೋದಾದ್ರೆ ಭಗವಂತ ನೋಡ್ಕೊಳ್ತಾನೆ. ತನ್ನ ಹಿತರಕ್ಷಣೆಯನ್ನ ಭಗವಂತ ನೋಡ್ಕೊಳ್ತಾನೆ. ಯಾಕೆಂದ್ರೆ ಅವನು ಪೂರ್ಣ ಭಕ್ತಿಯಿಂದ ಶರಣಾಗತನಾಗಿರ್ತಾನೆ. ಆವಾಗ ಸರ್ವಸ್ವವನ್ನ ಭಕ್ತಿಯಿಂದ ದಾನ ಮಾಡೋದಾದ್ರೆ ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಹಾಗೆ ನಡೀತಾ ಇಲ್ಲ. ಇಲ್ಲಿ ಇವನಿಗೆ ಆ ಭಕ್ತಿ ಇಲ್ಲ. ಹಾಗಾಗಿ ವ್ಯಾಪಾರಿ ಮನೋಭಾವದಿಂದ ಕಾಮ್ಯಕರ್ಮ ಮಾಡುವಾಗ ದಾನ ಮಾಡತಕ್ಕಂಥವ್ರು ತಮ್ಮ ತಮ್ಮ ಹಿತರಕ್ಷಣೆಯನ್ನ ತಾವು ಮಾಡ್ಕೊಳ್ಬೇಕು ಅನ್ನೋದು ಇದರಲ್ಲಿದೆ. ಹಾಗಾಗಿ ಇವನು 3 ಪಾದದಿಂದ ಎಲ್ಲ ಲೋಕಗಳನ್ನು ಅಳೆದು ಬಿಡ್ತಾನೆ. ನೀನು ಎಲ್ಲವನ್ನೂ ಕಳ್ಕೊಂಡು ಬಿಡ್ತಿದಿ, ಮುಂದೆ ನಿನ್ನ ಜೀವನೋಪಾಯಕ್ಕೆ ಏನು ಮಾಡ್ತಿದಿ? ಹಾಗಾಗಿ ಮೂಢ ಅಂತ ಬೈತಾ ಇದ್ದಾರೆ ಶಿಷ್ಯನಿಗೆ. ಮೂಢ ಅಂದ್ರೆ ಮುಂದೆ ಏನಾಗತ್ತೆ ಅನ್ನೋದರ ಜ್ಞಾನ ಇಲ್ಲ ನಿನಗೆ. ಹಾಗಾಗಿ ಕೊಡ್ತೇನೆ ಅಂತ ಒಪ್ಕೊಂಡ್ಬಿಟ್ಟಿದಿ, ತಪ್ಪಿದು. ತ್ರಿಭಿಕ್ರಮೈಹಿ ಇಮಾನ್ ಲೋಕಾನ್ ವಿಶ್ವಕಾಯ ಕ್ರಮಿಷ್ಯತಿ ಸರ್ವಸ್ವಂ ವಿಷ್ಣವೇ ದತ್ವಾ ಮೂಢವರ್ತಿಷ್ಯಸೇ ಕಥಂ. ಅಲ್ಲಿಗೆ 18ನೇ ಅಧ್ಯಾಯದಲ್ಲಿ 33 ಶ್ಲೋಕ ಆಯಿತು. 34ನೇ ಶ್ಲೋಕ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಹರೇ ನಮಃ. ಧನ್ಯವಾದಗಳು. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರಗಳು.